ಓಕೆ, ಇನ್ನೊಂದ್ ಸರ್ತಿ ನನ್ನ ಹತ್ರ ಜಾಣ ಅನ್ನಿಸ್ಕೊಂಡ್ಬಿಡು, ಅವಾಗ ಗ್ಯಾರಂಟಿ ಕೊಡಿಸ್ತೀನಿ. ಎಸ್ ಮಾ. ಓಕೆ, ಬಾಯ್ಲಿ, ಲೆಟ್ ಮಿ ಚೆಕ್. ಐ ವಾಂಟ್ ಸಮ್ ನ್ಯೂ ಸ್ಟೋರಿ ಬುಕ್ಸ್ ಮಾಮ್. ನ್ಯೂ ಸ್ಟೋರಿ ಬುಕ್ಸ್? ಯಾಕೆ, ನಿಮ್ ತಾತನ್ ಸ್ಟೋರಿ ಸೆಷನ್ ಎಲ್ಲ ಸ್ಟಾಪ್ ಆಯ್ತಾ? ಹೇಳಿದ ಕತೆ ರಿಪೀಟ್ ಮಾಡ್ತಾರೆ. ಓ, ಇವಾಗ ನಾನ್ ಕತೆ ಹೇಳ್ಬೇಕು ಅವ್ರಿಗೆ. ನಿನ್ ಕತೆ ಹೇಳ್ಬೇಕಂತ? ಓಕೆ, ಹಾಗಿದ್ರೆ ಈ ಸಂಡೇ ಹೋಗ್ಬಿಟ್ಟು ಸ್ಟೋರಿ ಬುಕ್ ಕೊಂಡ್ಕೊಳ್ಳೋಣ. ಓಕೆ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಎಸ್, ಈಗ ಬ್ಯಾಗ್ ಹಾಕೋ, ಟೈಮ್ ಆಯ್ತು, ಹೊರಡ್ಬೇಕು. ಓಕೆ, ಅನ್ನಿ ಬಾಯಿಲಿ. ನಾನ್ ನಿಂಗೆ ಕೇಸರಿ ಭಾತ್ ಮಾಡಿ ನಮ್ ಯೂಶುವಲ್ ಸೀಕ್ರೆಟ್ ಜಾಗದಲ್ಲಿ ಮುಚ್ಚಿಟ್ಟಿದ್ದೀನಿ. ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ತಿನ್ನು. ಓಕೆ, ಆದ್ರೆ ತಾತಂಗ್ ಹೇಳ್ಕೊಡುದು. ಓಕೆ, ಶ್ಯೂರ್? ಓ, ತಾತ ಅವಾಗ್ಲೇ ಕೇಳಿದ್ರು ಗಮ್ಮಂತಿದ್ಯಲ್ವಾ, ಏನ್ ಮಾಡಿದಾರೋ ಅಂತ. ಅಯ್ಯೋ ಸರಿ, ಆದ್ರೂ ನೀನ್ ಅವ್ರಿಗೆ ಕೊಡ್ಬಾರ್ದು. ಓಕೆ ಓಕೆ, ಸರಿ ಸರಿ, ಹೊರಡು, ಲೇಟ್ ಆಯ್ತು. ಚಲೋ ಚಲೋ, ಬಾಯ್. ತಾತ ಬಾಯ್. ನೀವ್ ನಂಗೆ ಕಿಟಕಿಲ್ ನೋಡ್ತಿಲ್ಲ? ಹೌದು ಕಣು, ನಾನು ದಿನ ನಿನ್ನೆ ಕಾಯ್ತಾ ಇರ್ತೀನಿ. ಬೇಗ ಟೆಸ್ಟ್ ಚೇಂಜ್ ಮಾಡ್ಕೊ. ಬಂದ ತಕ್ಷಣ ಲ್ಯಾಪ್ಟಾಪ್ ಓಪನ್ ಮಾಡಬೇಡ ಅಂತ ಅಪ್ಪ ಹೇಳಿದ್ರಲ್ಲೋ. ಅಲ್ಲ, ಏನಾದ್ರು ತಿನ್ಕೊಳ್ಳೋ ಮೊದಲು. ಅಲ್ಲ, ಅಷ್ಟು ಅರ್ಜೆಂಟಾಗಿ ನೋಡೋಂಥದ್ದು ಏನಿದೆ ಅದರೊಳಗೆ? ನನ್ ಮೈಸೂರು ಹುಡುಗರು ಏನೇನೋ ಗ್ರೇಟ್ ಕೆಲಸ ಮಾಡಿದ್ದಾರೆ, ಅದನ್ನ ನಾನು ಗೂಗಲ್ ನಲ್ಲಿ ನೋಡ್ಬೇಕು. ನನ್ ಮೈಸೂರು ಹುಡುಗ ಒಬ್ಬ ಫಿಲಂ ಡೈರೆಕ್ಟ್ ಮಾಡಿದ್ದಾನಂತೆ, ಇನ್ನೊಬ್ಬ ಕಂಪ್ಯೂಟರ್ ಸ್ಪೆಷಲಿಸ್ಟ್ ಅಂತೆ. ನಾನು ಏನಾದ್ರೂ ಮಾಡ್ಬೇಕು. ಅನಿರುದ್ಧ, ನೀನ್ ಏನ್ ಮಾಡ್ಬೇಕಾಗಿಲ್ಲ ಕಂದ. ನೀನು ತಾತನಿಗೆ ತುಂಬಾ ಸಂತೋಷ ಕೊಟ್ಟಿದ್ಯಾ, ಎಲ್ಲಾರನ್ನ ಅರ್ಥ ಮಾಡ್ಕೊಂಡಿದ್ಯಾ. ಇದಕ್ಕಿಂತ ಇನ್ನೇನ್ ಬೇಕು? ನನ್ನ ದೃಷ್ಟಿಯಲ್ಲಿ ಎಲ್ಲರಿಗಿಂತ ನೀನು ತುಂಬಾ ಜಾಣ ಅಲ್ವೋ? ಅಪ್ಪ ಅಮ್ಮ ನಿನಗೆ ಪ್ರತಿ ಸಲ ಜಾಣ ಅಂದಾಗ ಅದೇನೋ ಕೊಡಿಸು ಅಂತ ಕೇಳ್ತೀಯಲ್ಲ, ನಾನ್ ಕೊಡಿಸ್ತೀನಿ. ನನ್ಗೆ ಯಾಕೆ ಕೇಳಲ್ಲ ನೀನು? ಯಾಕಂದ್ರೆ ನೀವ್ ಅಪ್ಪನ್ ಕೊಡ್ಸಿರ, ಇವಾಗ ಅಪ್ಪನ್ ಟರ್ನು. ಅಪ್ಪ ನಿಮ್ಗೂ ಕೊಡ್ಸ್ಬೇಕು, ನಂಗೂ ಕೊಡ್ಬೇಕು. ನನಗೆಲ್ಲ ಕೊಡಿಸ್ಬೇಕು, ನಿನ್ಗೆ ಯಾಕೋ ಕೊಡಿಸ್ಬೇಕು? ಯಾಕ ತಾತ, ನಾಳೆ ನಾನ್ ದೊಡ್ಡವರಾದ್ಮೇಲೆ ಅವ್ರು ಕೊಡ್ಸ್ತೀನಲ್ವಾ? ಆಯ್ತು, ಒಳಗೋಗಿ ತಿಂಡಿ ತಿನ್ನು. ತಾತ, ನಿಮ್ ಸೊಸೆ ಸ್ವಲ್ಪ ಕೆಟ್ಟೋಳು. ಯಾಕೋ? ಬೆಳಗ್ಗೆ ಗಮ್ಮಂತ ವಾಸನೆ ಬರ್ತಿತ್ತಲ್ವಾ, ಏನ್ ಹೇಳಿ? ಗೊತ್ತಿಲ್ಲ. ಕೇಸರಿವಾತು ನಿಮ್ ಕೊಡ್ಬಾರ್ದು ಅಂತ ಹೇಳಿದ್ರು. ನಿಮ್ಮಮ್ಮ ತುಂಬಾ ಒಳ್ಳೆಯಳು ಕಣು. ನನಗೆ ಡಯಾಬಿಟಿಸು, ನಾನ್ ಸಕ್ಕರೆ ಜಾಸ್ತಿ ತಿನ್ನಂಗಿಲ್ಲ, ಅದಕ್ಕೋಸ್ಕರ ಹೇಳಿರ್ತಾರೆ. ನಿನ್ನಂತ ಮೊಮ್ಮಗನ ಹೆತ್ಕೊಟ್ಟಿದ್ದಾಳೆ ನೋಡು, ಅದಕ್ಕಿಂತ ಬೇಕೇನೋ ನನಗೆ. ಹೋಗ್ಲಿ, ಸ್ವಲ್ಪ ಕೇಸರಿ ಬಾತ್ ಕೊಡು. ಕೇಸರಿ ಬಾತ್ ಕೊಟ್ಟಿ ನಾನ್ ಹೇಳಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡಿದ್ ನೀವ್ ಹೇಳ್ಬಾರ್ದು. ಓಕೆನಾ ತಾತ? ಸರಿ. ಬೆಳಿಗ್ಗೆ ಕೊಟ್ಟಿರೋ ಚಾಕ್ಲೇಟು ಚೆನ್ನಾಗಿತ್ತು ಕಣೋ, ಇನ್ನೊಂದಿದ್ಯಾ? ನಾಳೆ ಬೆಳಗ್ಗೆ ಕೊಡ್ತೀನಿ. ವಿಶ್ವ ಲೇಟ್ ಆಗುತ್ತೆ ಅಂತ ಮೊದಲೇ ಹೇಳಿದ್ರೆ ನಾನು ಆಟೋ ಏನಾದ್ರೂ ತಗೊಂಡು ಮನೆಗೆ ಹೋಗ್ತಾ ಇದ್ನಾ? ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ನಿಂಗೆ ಗೊತ್ತಿದೆಯಲ್ಲ ಮೀರಾ, ನಾಳೆ ಬೆಳಗ್ಗೆ ಬೇರೆ ಬೇಗ ಹೋಗ್ಬೇಕು. ನಾಳೆನಾ? ಮತ್ತೆ ಅನಿ ಸ್ಕೂಲಲ್ಲಿ ಮೀಟಿಂಗ್ ಯಾರು ಅಟೆಂಡ್ ಮಾಡ್ತಾರೆ, ಮರ್ತೇ ಬಿಟ್ರಾ? ಓ ಸಾರಿ. ಸಾರಿ ಅನ್ಬಿಟ್ರೆ ಕಳೆದ 6 ತಿಂಗಳಿಂದ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ, ಗೊತ್ತಾ ವಿಶ್ವ ನಿಂಗೆ? ಆಫೀಸಲ್ಲಿ ರಜೆ ಮತ್ತೆ ಪರ್ಮಿಷನ್ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನನ್ಗೆ. ಇನ್ ನನ್ ಕೈಯಲ್ಲಿ ಆಗಲ್ಲ. ಹಾಗಂದ್ರೆ ಹೇಗೆ? ಇಬ್ರಲ್ಲೊಬ್ರು ಮಾಡ್ಲೇಬೇಕಲ್ಲ. ಹೌದು, ಆದ್ರೆ ಯಾವತ್ತೂ ನಾನೇ ಯಾಕೆ ಅಂತ ಸಾಕಾಗಿ ಹೋಗಿದೆ ನನ್ಗೆ. ಬೆಳಿಗ್ಗೆ ಎದ್ದು ನಿಮ್ಗೊಂದ್ ತಿಂಡಿ ಮಾಡ್ಬೇಕು, ಮಾಮಂಗೊಂದ್ ಬೇರೆ ತಿಂಡಿ ಮಾಡ್ಬೇಕು, ಅನಿನ್ ರೆಡಿ ಮಾಡ್ಬೇಕು, ಮೀಟಿಂಗ್ ನಾನೇ ಅಟೆಂಡ್ ಮಾಡ್ಬೇಕು, ಸ್ಕೂಲ್ಗೂ ನಾನೇ ಹೋಗ್ಬೇಕು, ಮೆಡಿಕಲ್ ಚೆಕಪ್, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಸಾಕಾಗಿ ಹೋಗಿದೆ ನನ್ಗೆ. ಇದೆಲ್ಲದ್ರಲ್ಲೂ ನಿಂದೇನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಇದೆಯಾ ನನ್ಗೆ ವಿಶ್ವ? ಇರೋ ತಮ್ಮನ್ ಮನೆಗೆ ಕಳೆದ 2 ವರ್ಷದಿಂದ ಹೋಗಿಲ್ಲ ನಾನು, ಗೊತ್ತಾ? ನಾನ್ ಹೋದ್ರೆ ಎಲ್ಲಿ ಮಾವಂಗ್ ತೊಂದ್ರೆ ಆಗುತ್ತೋ ಅಂತ. ಹೋಗ್ಲಿ, ಕೆಲ್ಸ ಬಿಟ್ಬಿಡ್ಲಾ? ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ?
ಲೋನ್ ತೀರ್ಲಿ, ಆಮೇಲೆ ನಮ್ಗೆ ಅನ್ಸಿದ್ನೆಲ್ಲ ಮಾಡೋಣ. ವಿಶ್ವ, ನಾವು ಅನ್ಸಿದ್ದನ್ನೆಲ್ಲ ಮಾಡಬಹುದು ಅಂತ ಅನ್ಸುತ್ತಾ ನಿಂಗೆ? ಯಾರಿಗೆ ನಿಂಗೆ ಭಾರ ಆಗಿರೋದು? ಅನಿನ ಹಾಸ್ಟೆಲ್ಗೆ ಸೇರ್ಸೋಣವಾ? ಏನು, ಅನೀಗ್ ಹಾಸ್ಟೆಲಾ? ವಿಶ್ವ, ಒಂದೇ ಮಗು ಸಾಕು ಅಂತ ಇಬ್ರು ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಂಡವರಿಗೆ ಒಂದ್ ಮಗು ಸಾಕೋ ಯೋಗ್ಯತೆನೂ ಇಲ್ವಾ ನಮ್ಗೆ? ಸಾರಿ ಮೀರಾ, ನಾನಾದ್ರೂ ಏನ್ ಮಾಡ್ಲಿ ಹೇಳು. ಅಪ್ಪನ್ನ ಅಣ್ಣನ ಮನೆಗೆ ಕಳ್ಸೋಣವಾ? ಅದು ಆಗೋಗ್ದಿರೋ ಮಾತು ವಿಶ್ವ. ವರ್ಷವಿಡೀ ಊರೆಲ್ಲ ತಿರ್ಗಾಡೋ ಗಂಡ ಹೆಂಡತಿ ಮಾವನ್ ಚೆನ್ನಾಗಿ ನೋಡ್ಕೋತಾರೆ ಅನ್ಸುತ್ತಾ ನಿಂಗೆ? ಜವಾಬ್ದಾರಿ ಕಲ್ಸೋಣ. ಮೀರಾ, ಈಗ ನೋಡು, ನನಗಾಗಲ್ಲ ಅಂದಾಗ ಜವಾಬ್ದಾರಿ ನಿನ್ಮೇಲೆ ಹಾಕ್ತೆ. ನೀನು ಇಷ್ಟು ವರ್ಷ ಹೇಗೋ ನಿಭಾಯಿಸಿದ್ಯಾ, ಆದ್ರೆ ಮೊದಲನೇ ಸಲ ಈಗ ತಾಳ್ಮೆ ಕಳ್ಕೊಂಡಿದ್ಯಾ. ತಪ್ಪೆಲ್ಲ ನಂದೆ. ನಾನು ಅಣ್ಣಂಗೆ ಫೋನ್ ಮಾಡಿ ಮಾತಾಡ್ತೀನಿ. ಓಕೆ. ಅಣ್ಣ ಬೆಳಗ್ಗೆ ಗೋವಾ ಹೋಗ್ತಾ ಇದ್ದಾನಂತೆ. 1 ತಿಂಗಳು ಅಲ್ಲೇ ಇರ್ತಾನಂತೆ. ಅಪ್ಪನ್ನು ಕಳಿಸು, ಅವ್ರಿಗೂ ಸ್ವಲ್ಪ ಬದಲಾವಣೆ ಇರುತ್ತೆ ಅಂದ. ಬೆಳಿಗ್ಗೆ 6 ಗಂಟೆಗೆ ಕಾರ್ ಕಳಿಸ್ತಾನಂತೆ. ನಾಳೆನೆ ಅಪ್ಪ ಒಪ್ತಾರ ಇದಕ್ಕೆ? ಮತ್ ಹೇಗೆ ಹೇಳೋದವ್ರಿಗೆ? ವಿಶ್ವ, ಇದುವರೆಗೂ ಅಪ್ಪನ್ ನಾವೆಲ್ಲೂ ಕಳ್ಸೇ ಇಲ್ವಲ್ಲೋ, ಮತ್ ಅನಿಗ್ ಹೇಗೆ ಹೇಳೋದು? ಅನಿಗ್ ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಇಬ್ಬರ ತನ್ನ ಮಾತಾಡ್ತೀನಿ. ಅಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಅನಂತಣ್ಣ ಬೆಳಗ್ಗೆ ಫೋನ್ ಮಾಡಿದ್ದ. ನಾಳೆ ಗೋವಾ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂದ. ಹೂ ಅಂದಿದ್ದೀನಿ. ನಿಮ್ಗೂ ಒಂದ್ಸಲ ಚೇಂಜ್ ಇರುತ್ತಲ್ಲ, ಆರಾಮಿದ್ದಿರ್ತಾನೆ, ಪ್ರಯಾಣ ಮಾಡಬಹುದಲ್ಲ. ಮಾಡ್ಬೋದು ಕಣೋ, ಆದ್ರೆ ಅನಿರುದ್ಧನ್ ಬಿಟ್ಟಿರೋದು ಬಾರಿ ಕಷ್ಟ ಕಣೋ. ಬಿಡೋ, ಎಲ್ಲಿದ್ರೇನು, ಹೋಗೋಣ. ಎಸ್. ಏನ್ ಮಾಡ್ತಾ ಇದೀಯ ನೀ? ಹೋಮ್ವರ್ಕ್. 24 ಔಟ್ ಆಫ್ 25. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆಯೋ ನೀ. ಜಾಣ ಅವನು. ಅಮ್ಮ, ಪ್ಲೇ ಸ್ಟೇಷನ್ ಕೊಡಿಸ್ತೀನಿ ಕಣೋ, ಆದ್ರೆ ಒಂದ್ ಕಂಡೀಷನ್. ನೀವೇನ್ ಹೇಳಿದ್ರು ಓಕೆ ಓಕೆ ಓಕೆ. ಅನಿ, ದೊಡ್ಡಪ್ಪನ ಫೋನ್ ಬಂದಿತ್ತು. ಬೆಳಿಗ್ಗೆ ತಾತನ್ನು ಕರ್ಕೊಂಡು ಗೋವಾ ಹೋಗ್ತಾರಂತೆ. ನೀನು ತಾತನ್ಗೆ ಬೇಗ ಬಾ ಅಂತ ಹೇಳ್ಬಿಟ್ಟು ಬರ್ತೀಯಾ? ತಾತ, 4 ದಿವಸ ಗೋವಾ ಹೋಗಿ ಬರ್ತೀನಿ ಕಣೋ. ಗೋವಾಕ್ ಹೋಗಿದ್ರೆ ಸುಮಾರು ದಿವಸ ಆಯ್ತು. ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮನೆಯಲ್ಲೇ ನೋಡಿಯಕ್ಕಾಗಲ್ಲ ತಾತ, ಮತ್ ಗೋವಾ ಏನ್ ತಾತ? ಬೇಗ ಬಂದ್ಬಿಡ್ತೀನಿ. ನಂಗ್ ಪ್ಲೇ ಸ್ಟೇಷನ್ ಬೇಡ, ಏನೂ ಬೇಡ. ನೀ ತಾತಂಗ್ ದೊಡ್ಡಪ್ಪನ ಮನೆಗೆ ಕಳಿಸ್ತೀರಲ್ವಾ? ನಾನ್ ದೊಡ್ಡವನಾದ್ಮೇಲೆ ನಿಮ್ಗೆಲ್ ಕಳಿಸ್ಲಿ ಹೇಳಮ್ಮ, ನೀವೆಲ್ಲ ಹೋಗ್ತೀರಾ? ಇದೇ ಮುಕ್ತಾಯವಲ್ಲ, ಆಗಲೂಬಾರದು. ಬಿಡುವಿಲ್ಲದ ದಿನದ ಒದ್ದಾಟ ತಾತ್ಕಾಲಿಕವಾಗಿ ನಮ್ಮನ್ನು ವಿಚಾರಶೂನ್ಯರನ್ನಾಗಿ ಮಾಡಬಹುದು. ಒಂದು ಸಣ್ಣ ತಿರುವು ಪ್ರಪಾತದತ್ತ ತಳ್ಳಬಹುದು. ಅದಾಗಬಾರದು. ಎಚ್ಚರಿಕೆಯ ಗಂಟೆ ಅದ್ಯಾರೇ ಬಾರಿಸಲಿ, ಜಾಗೃತರಾಗೋಣ. ನಮ್ಮನ್ನು ನಾವು ಸಂಭಾಳಿಸೋಣ. ಬೇರು ಮತ್ತು ಚಿಗುರು ಬಾಡದಂತೆ ನೋಡಿಕೊಳ್ಳೋಣ.